ಇಷ್ಟೊತ್ತಿಗಾಗಲೇ ಶ್ರದ್ಧಾ ಮುಂದಿನ ಜೀವನದಲ್ಲಿ ಏನಾಗಿ ಹುಟ್ಟಬೇಕು ಅನ್ನೋದು ಡಿಸೈಡ್ ಆಗಿರುತ್ತೆ. ನೀನು ಅವಳ ಜೀವದ ಬಗ್ಗೆ ಮಾತಾಡ್ತಿದ್ಯಾ? ಏನಂದ್ರೆ ನೀನು ಅಂದ್ರೆ ಶ್ರದ್ಧಾ ಬಗ್ಗೆ ನಿನಗೆ ಗೊತ್ತು ಅಲ್ವಾ? ಏನ್ ಮಾಡ್ದೆ ನನ್ನ ಶ್ರದ್ಧೆಗೆ ಹೇಳು. ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕನ್ನೋ ಕಾಮನ್ ಸೆನ್ಸ್ ನಿನಗಿಲ್ವಾ? ಇನ್ನೊಂದ್ಸಲಿ ಶ್ರದ್ಧಾ ಬಣ್ಣ ಬಗ್ಗೆ ಏನಾದ್ರೂ ಕೆಡ್ತಾ ಮಾತಾಡಿದ್ರೆ ನಾಲ್ ಕೆಟ್ಟು ಅನ್ನಬೇಕಾಗತ್ತೆ. ಭುವನ್, ಯಾಕೆ ಹೀಗೆ ಯಾವಾಗಲೂ ಅವಳ ಮೇಲೆ ರೇಗ್ತಾ ಇರ್ತೀಯ ನೀನು? ಇನ್ನೇನ್ ತರಿಗಳೇ, ಶ್ರದ್ಧಾ ಮೇಡಮ್ ಕಳೆದೋಗಿದ್ರೆ ಅನ್ನೋ ಟೆನ್ಷನ್ ನಾವೆಲ್ಲ ಸಾಯ್ತಾ ಇದ್ರೆ ಪಾಠ ಮಾಡಕ್ ಬರ್ತಾಳೆ. ಅಲ್ಲಿ ಕಾಡಲ್ಲಿ ನಾವೆಲ್ಲ ಹುಡುಕ್ತಾ ಇದ್ರೆ ಇವಳೇನ್ ಮಾಡ್ತಿದ್ರು ನೀವೇ ನೋಡಿದ್ರಲ್ಲ. ಬಿಡೋ ಈಗ, ಸುಮ್ನಿರೋ. ಆ ದಿನ ಸುಬ್ರಾಯಣ್ಣನ ಮನೆ ಪಕ್ಕದಂಗೆ ಹುಲಿ ಬಂದಿದ್ದೀತಂಬ್ರ, ಕೊಟ್ಟಾಕದ ಎಣ್ಣೆ ಎತ್ಕೊಂಡು ಹೋಯ್ತಂಬ್ರ, ಎಲ್ಲ ಮಾತಾಡ್ಕೊಂತಿದ್ದೀರಪ್ಪ. ಪುಟ್ಟ, ಶ್ರದ್ಧಾ ಮೇಡಮ್ಗೆ ಏನೂ ಆಗಿಲ್ಲ, ಅವರೆಲ್ಲೂ ಹೋಗಿಲ್ಲ, ಗೊತ್ತಾಯ್ತಾ? ಈಗ ನೀನೇನು ಮಾತಾಡಬೇಡ, ಸುಮ್ಮನೆ ಇರು. ಆದ್ರೂ ಆ ಪಟೇಲ್ ದೆವ್ವ ಎಂತಾರು ಮಾಡಿದ್ರೆ? ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಏನ್ ಕಬ್ಲಮ್ಮ, ನೀವು ಹೀಗೆ ಮಾತಾಡ್ತಿರಲ್ಲ. ದೆವ್ವ ಹೋಯ್ಲಿ, ನನಗೆ ಎಂತಕ್ಕೋ ಇದರಲ್ಲಿ ಪಟೇಲನ ಮನೆಯವರು ಸಂಚರ್ಕ ಅಂತ ಅನ್ಸುತ್ತೆ. ಅವು ಎಂತಕ್ಕೂ ಹೇಸಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ ರಮೇಶ್. ಆದರೆ ಸದ್ಯಕ್ಕೆ ಏನನ್ನೂ ಊಹೆ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ನಾವು ಮೊದಲು ಶ್ರದ್ಧಾನ ಹುಡುಕ್ಬೇಕು. ಅವಳು ಎಲ್ಲೇ ಇದ್ರೂ ಆರಾಮಾಗಿರ್ಲಿ ಅಂತೇಳಿ ಎಲ್ಲರೂ ದೇವರಲ್ಲಿ ಬೇಡ್ಕೊಳ್ಳಿ. ಅಯ್ಯೋ ದೇವ್ರೆ, ಶ್ರದ್ಧಾ ಮೇಡಮ್ಗೆ ಏನೂ ಆಗದೆ ಇರಲಿ, ಅವ್ರಾದಷ್ಟು ಬೇಗ ಸಿಗುವಂಗಲಿ. ನಾ ಅವ್ರನ್ನ ಮದುವೆ ಆದಮೇಲೆ ಮಕ್ಕಳ ಜೊತೆ ಬಂದು ನಿಂಗೆ 101 ತೆಂಗಿನಕಾಯಿ ಹೊಡಿತೆ. ಏಯ್, ನೀನೊಬ್ಳು ಹೆಣ್ಣ, ಅದು ಯಾವಾಗ ಎಡಗಾಲಿಟ್ಟಿಯ ಊರಿಗೆ? ಅಲ್ಲಿ ಶ್ರದ್ಧಾ ಎಲ್ಲಿ ಒದ್ದಾಡ್ತಿದ್ದಳು ಅಂತ ನಾವೆಲ್ಲ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ರೆ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತೀಯಾ? ಹಲೋ, ನಾನೇನ್ ತಪ್ಪಾಗಿ ಹೇಳ್ದೆ? ಅಲ್ಲ, ಕಳ್ದೋಗಿರೋರು ಒಂದು ಮೈಮರ್ತ್ ಕಳ್ದೋಗಿರ್ತಾರೆ, ಇಲ್ಲ ಬೇಕಂತ ಕಳ್ದೋಗಿರ್ತಾರೆ. ಎರಡರಲ್ಲೊಂದು ಆಗಿರುತ್ತೆ ಅಷ್ಟೇ. ಮುಚ್ಚ ಬಾಯಿ. ಒಂದು ಮಾತು ಅವಳ ಬಗ್ಗೆ ಮಾತಾಡಿದ್ರು ಸಾಯಿಸ್ಬಿಡ್ತೀನಿ. ಈಗಾಗ್ಲೇ ಆ ಪಟೇಲನ್ ಸಾಯಿಸ್ ನಿನ್ಗೆ ಅಭ್ಯಾಸ ಇದೆ ಅಲ್ವಾ? ಇನ್ನೊಂದು ಕೊಲೆ ನಿನ್ಗೇನು ಹೊಸದಾಗಲ್ಲ ಬಿಡು. ಆದ್ರೆ ನಾನ್ ಸಾಯಕ್ಕಿಂತ ಮುಂಚೆ ನಿನ್ ಬಗ್ಗೆ ಒಂದಿಷ್ಟು ಸತ್ಯನ ಶಂಕರಣ್ಣಂಗೆ ಹೇಳ್ಬಿಟ್ಟು ಸಾಯ್ತೀನಿ. ಏನ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಏಯ್, ನಾನೇ ಹೋಗಿ ಎಲ್ರಿಗೂ ಸತ್ಯ ಹೇಳ್ತೀನಿ. ಅಷ್ಟೇ ಅಲ್ಲ, ನೀ ನನ್ನ ಹೆಂಡತಿ ಅಲ್ಲ ಅನ್ನೋದನ್ನು ಹೇಳ್ತೀನಿ. ಅದೇನೋ ಹೇಳ್ತೀಯ ಬಿಡು, ಆದ್ರೆ ಇಲ್ಲಿ ಬೆಳೀತಾ ಇರೋ ನಿನ್ ಕೂಸ್ಕೊಂಡು ಬರ್ತ್ ಸರ್ಟಿಫಿಕೇಟ್ ಬೇಕಲ್ವಾ? ತಂದೆ ಹೆಸರನ್ನ ಫಾರ್ಮಲ್ ಫಿಲ್ ಮಾಡ್ಬೇಕಲ್ವಾ? ಅದಕ್ಕೇನ್ ಮಾಡ್ತೀಯಾ? ನೋಡ್ರು ಮೇಡ, ಅವತ್ತು ಏನು ನಡೀತು ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆ, ಅಷ್ಟು ಮೀರಿ ನೀನು ಹೊಟ್ಟೆಲಿ ಮಗು ಬೆಳೀತಿರೋದು ನಿಜಾನೇ ಆಗಿದ್ರೆ, ಅದಕ್ಕೆ ಕಾರಣ ನಾನೇ ಆಗಿದ್ರೆ ಅದಕ್ಕೆ ತಕ್ಕ ಶಿಕ್ಷಣ ನಾನು ಅನುಭವಿಸ್ತೀನಿ ಹೊರತು ಇದನ್ನ ಮುಂದಿಟ್ಕೊಂಡು ನನ್ನ ಶ್ರದ್ಧಾನ ಬೇರೆ ಮಾಡ್ತೀನಿ ಅಂತ ನೀನು ಅಂದ್ಕೊಂಡಿದ್ರೆ ಅದರಿಂದ ಭ್ರಮೆ. ಹಬ್ಬ ಬಂದ್ರೆ ಏನಾಗುತ್ತೆ? ಶಂಕರಣ್ಣ ನಮ್ಮಿಬ್ಬರನ್ನು ಮನೆಯಿಂದ ಆಚೆ ಹಾಕ್ತಾರೆ, ಅಷ್ಟೇ ತಾನೆ? ನಾನು ರೆಡಿ. ನಾನು ಶ್ರದ್ಧಾ ಇಬ್ರು ಮನೆ ಬಿಟ್ಟು ಹೋಗ್ತೀವಿ. ಜಾಸ್ತಿ ಮಾತಾಡ್ಬೇಡ ಭುವನ್, ನೀನು ಜಾಮೀನ್ ಮೇಲಿದ್ಯಾ ಅನ್ನೋದನ್ನ ಮರಿಬೇಡ. ನಾನ್ ಮನ್ಸ್ ಮಾಡಿದ್ರೆ ನಿನ್ನ ಈ ರಾತ್ರಿನೇ, ಈ ಕ್ಷಣನೇ ಒಂದು ಒಳಗೆ ಹಾಕಿಸ್ಬಹುದು. ಹಾಕ್ಸು. ಅದ್ಯಾಕೆ? ನಾನೇ ಹೋಗಿ ಸರೆಂಡರ್ ಆಗ್ತೀನಿ. ನಾನು ಯಾವುದಕ್ಕೂ ಕೇರ್ ಮಾಡೋನಲ್ಲ. ಅಲ್ಲ, ನೀನ್ ಜೈಲ್ ಪಾಲಾಗ್ಬಿಟ್ರೆ ಶ್ರದ್ಧಾನ್ ಹುಡ್ಕೋರು ಯಾರು? ಏನ್ ಮಾಡ್ತೀಯಾ? ನಿನ್ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನೀನು ಜೈಲಲ್ಲಿ ಸಾಯ್ತೀಯ, ಅವಳು ಕಾಡಲ್ಲಿ ಸಾಯ್ತಾಳೆ. ಕೊನೆಗೆ ಆಗದೆ ಇಷ್ಟು. ನೋಡೋರು ಮೇಡ, ಶ್ರದ್ಧಾ ನನ್ನ ಜೀವ. ಅವಳ ಮೇಲಿನ ಹಾಗೆಗೋಸ್ಕರ ನೀನು ಈ ಥರ ಎಲ್ಲ ಮಾಡಬೇಡ. ನಾವಿಬ್ರು
ಏನು ಬೇಡ ಅಂತ ಎಲ್ಲ ಬಿಟ್ಟು ಆ ಊರಿಂದ ಈ ಊರಿಗೆ ಬಂದ್ರು. ಇಲ್ಲಿ ಯಾಕೆ ಬಂದು ನಮ್ಮನ್ನು ಕಾಡ್ತಾ ಇದೆಯಾ? ಕಾಡ್ತಿದ್ದೀನಾ? ನಾನು ಕಾಡ್ತಿದ್ದೀನಾ? ನಾನು ಇಲ್ಲದೆ ಹೋಗಿದ್ದಿದ್ರೆ, ನಿಂಗೆ ಜಾಮೀನು ಕೊಡದೆ ಹೋಗಿದ್ದಿದ್ರೆ ನೀನು ಜೈಲಲ್ಲೇ ಕೊಳಿಬೇಕಾಗಿತ್ತು. ತಿಳ್ಕೊ. ಇಷ್ಟೊತ್ತಿಗೆ ಆ ಕೊಲೆ ಕೇಸಲ್ಲಿ ನಿನಗೆ ಜೀವಾವಧಿ ಶಿಕ್ಷೆ ಆಗಿರ್ತಿತ್ತು. ಈ ಜಾಮೀನ ನಾನು ಕೊಟ್ಟಿರೋ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊ. ಆ ಶ್ರದ್ಧಾನ ಬಿಟ್ಬಿಡು. ನನ್ನ ಜೊತೆ ಸಿಟಿಗೆ ಬಾ. ಅವ್ನು ಸತ್ರೆ ಸಾಯ್ಲಿ. ಸತ್ರೆ ಸಾಯಿಲೆ ಅಂತ ಹೇಳೋದಕ್ಕೆ ಅವಳು ನೀನಲ್ಲ. ನೋಡೋ, ನಾನೀಗ ಹಳೆ ಬಹುನ ಉಳ್ಕೊಂಡಿಲ್ಲ ಊರ್ಮಿಳ. ಬದುಕಿದ್ರು ಸತ್ರು ಅದು ಶ್ರದ್ಧಾ ಜೊತೆಗೆ. ಅವಳಿಲ್ಲ ಅಂದ್ರೆ ನಾನು ಬೇಕಾದ್ರೆ ಸತ್ತೋಗ್ತೀನಿ. ಆದರೆ ಕೊನೆವರೆಗೂ ನಿನ್ನ ಕೈಲಂತೂ ನಾನು ಸಿಗಲ್ಲ. ಇಷ್ಟ್ರ ಮೇಲೆ ನೀನು ಶಂಕರನಿಗೆ ಹೇಳ್ತೀಯೋ ಪೊಲೀಸರಿಗೆ ಹೇಳ್ತೀಯೋ ಅದು ನಿನಗೆ ಬಿಟ್ಟಿತ್ತು. ಗುಡ್ ಬಾಯ್. ಯಾರು ನೀವು? ಯಾಕೋ ನನ್ನ ಇಲ್ಲಿ ಹೇಳ್ಕೊಂಡ್ ಬಂದಿದ್ದೀರಾ? ಬಿಡ್ರ ನಾನು. ಈಗ ನನ್ನ ಭುವನ್ ಬರ್ತಾರೆ. ಒಬ್ಬೊಬ್ಬರನ್ನು ಸುಮ್ಮನೆ ಬಿಡಲ್ಲ. ಈಗಲೇ ಹೇಳಿದ್ದೀನಿ. ಅಪ್ಪಾಜಿ, ಭುವನ್, ಅಪ್ಪಾಜಿ. ಹೇಡಿಗಳ ತರ ಕರ್ಕೊಂಡ್ ಬಂದಿರೇನ್ರು? ಬಿಡ ನನ್ನ. ಭುವನ್ ಬಂದ್ರೆ ನಿಮ್ಮನ್ ಸುಮ್ಮನೆ ಬಿಡಲ್ಲ. ಬಿಡ ನನ್ನ. ಬೇಡ. ಬಿಡೆ ನನ್ನ. ಬಿಡು ನನ್ನ. ಭುವನ್. ಓನಣ್ಣ, ನೀನೇ ಹಿಂಗೆ ಕಂಡ್ರೆ ನಂಗೆ ಕಾಮ್ಕತ್ತಿಲ್ಲ. ಸಮಾಧಾನ ಮಾಡ್ಕೋ. ಏನು ಉಳಿದಿದೆ ಅಂತ ಸಮಾಧಾನ ಮಾಡ್ಕೊಳ್ಳಿ ಪುಟ್ಟ. ಎಲ್ಲ ಇತ್ತು. ಅಕ್ಕ ಸಿಕ್ಕೇ ಸಿಕ್ತರು. ಗಂಡ ಎಲ್ಲಿರ್ಕೋ, ಹೆಂಡ್ತಿ ಅಲ್ಲೇ ಇರ್ಕಲ್ದ. ಎಲ್ಲೋ ಇರ್ತಾರ ಅಕ್ಕ. ಸಿಕ್ಕೇ ಸಿಕ್ತರು. ಬತ್ರ ಕಾಣ್. ಅವಳು ಯಾವತ್ತೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಾನು. ನನ್ನ ಸಾಹಸನೇ ಬೇಡ ಅಂತ ಎಲ್ಲ ಬಿಟ್ಟು ಇಲ್ಲಿಗೆ ಬಂದ್ಲು. ಅವಳು ಪಾಡಿಗೆ ಅವಳಿದ್ಲು. ನಾನೇ ಬೆನ್ನಿಗೆ ಬಿದ್ದೆ. ಯಾವ್ಯಾವುದೋ ಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಥರ ಮಾಡಿದೆ. ಇವಾಗೆಲ್ಲ ಸರಿ ಹೋಯ್ತು ಅನ್ನೋಷ್ಟೊಳಗೆ ಹೀಗಾಗೋಯ್ತು.
ಜೊತೆಲಿದ್ದೋಳ ಕಾಪಾಡ್ಕೊಳಕ್ಕಾಗಿಲ್ಲ ನನ್ನ ಕೈಲಿ. ಪಾಪ ಈಗ ಅವಳು ಎಲ್ಲಿದ್ದಾಳು, ಏನ್ ಮಾಡ್ತಾ ಇದ್ದಾಳು, ಏನ್ ಅನುಭವಿಸ್ತಾ ಇದ್ದಾಳು, ಎಲ್ಲದಕ್ಕೂ ನಾನೇ ಕಾರಣ. ಪಾಪಿ ನಾನು. ಅಯ್ಯೋ, ಪೋನಣ್ಣ ನೀನೇ ಹಿಂಗ್ ಮಾಡ್ರೆ ಉಳಿದವ್ರ ಕತಿ ಅಂತ ಹೇಳು. ನಿನಗೆ ಗೊತ್ತಾಗಲ್ಲ ಪುಟ್ಟ, ನಿನಗೇನು ಗೊತ್ತಿಲ್ಲ. ಅವಳು ಇವಾಗಿರೋ ಸ್ಥಿತಿಗೆ ನಾನೇ ಕಾರಣ. ಅಕಸ್ಮಾತ್ ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನಂತೂ ಬದುಕಿರಲ್ಲ. ಒಂದು ಕ್ಷಣ ಕೂಡ ಈ ಭೂಮಿಯಲ್ಲಿ ಇರೋದಿಲ್ಲ ನಾನು. ಅಕ್ಕ ಪಾಠ ಮಾಡೋತ್ತಿಗೆ ಹೇಗಳು ಹೇಳ್ತಿದ್ದಾಳು, ಒಳ್ಳೆಯವ್ರಿಗೆ ಒಳ್ಳೇದೇ ಆಪದಮ್ಮರು, ಕೆಟ್ಟವ್ರಿಗೆ ಮೊದಲು ಒಳ್ಳೇದಾರು, ಕೊನೆಗೆ ಗೆಲ್ಲೋದು ಒಳ್ಳೆಯವ್ರು ಅನ್ಕೊಂಡು. ಒಂದ್ಸಲ ನೀ ದೇವ್ರ ಹತ್ರ ಬೇಡ್ಕೊಂಡು ಅಕ್ಕ ನೋಡ್ಕೋಕ್ ನಡಿ. ಹೌದು ಪುಟ್ಟ, ಕಾಡು ಅದಷ್ಟೇ ದೊಡ್ಡದಾಗಿರ್ಬೋದು, ಆದರೆ ಯಾವುದಾದ್ರೊಂದು ಮೂಲೆಯಲ್ಲಿ ಅವಳು ಇರಲೇಬೇಕಲ್ವಾ. ನಾನೀಗ ಹೊರಡ್ತೀನಿ. ತಡ ಮಾಡಿದಷ್ಟು ಕೈ ತಪ್ಪೋಗ್ತಾಳೆ. ಹೂವಣ್ಣ ಇಬ್ರೊಟ್ಟೆ ಸೇರಿ ಹುಡ್ಕೋ. ಬೇಡ, ನೀನು ಬರಬೇಡ ಪುಟ್ಟ, ನಾನೊಬ್ಬನೇ ಹೋಗ್ತೀನಿ. ನಾನು ಬತ್ತೆ ಬೋನಣ್ಣ ದಮ್ಮಯ್ಯ. ಪುಟ್ಟ, ಹಠ ಮಾಡಬೇಡ. ನಾನು ಹೋಗ್ತಿರೋ ವಿಷಯ ದಣಿಗಳಿಗೆ ಹೇಳಿಲ್ಲ. ಊರ್ಮಿಳಗೆ ಬೇರೆ ಗೊತ್ತಾದ್ರೆ ಇನ್ನೂ ರಗಳೆ ಮಾಡ್ತಾಳೆ. ಆಮೇಲೆ ನೀನು ಬೇರೆ ಕಾಣ್ತಿಲ್ಲ ಅಂತ ಗೊತ್ತಾದ್ರೆ ಇದ್ದಿದ್ದು ರಂಪಾಗತ್ತೆ. ಪುಟ್ಟ, ನಾನು ಹೋಗಿ ಬರ್ತೀನಿ. ಒಂದು ವಿಷಯ, ನೀನೇ ಯಾರಿಗೂ ವಿಷಯನ ಹೇಳಕ್ ಹೋಗ್ಬೇಡ. ಬರ್ತೀನಿ. ದೇವ್ರೆ ಶ್ರದ್ಧಾಕ ಸಿಕ್ಲಿ ದಮ್ಮಯ್ಯ ದೇವ್ರೆ. ನನ್ನ ಮಗ ಪ್ರಾಣಿಗಳ ಕೈಗೆ ಸಿಕ್ಕಿ ಸಾಯ್ಬಾರ್ದು. ಅವನು ನಮ್ಮನ್ನು ಇಷ್ಟೆಲ್ಲ ಆಟ ಆಡಿಸಿದ್ದಾನೆ. ಅವನು ಸಾವು ನನ್ನ ಕೈಲಿ ಆಗ್ಬೇಕು. ಬರೀ ನಮ್ಮ ಆವೇಶದ ಮಾತಲ್ಲೇ ಅವ್ರ ತಿಥಿ ಆಗ್ತದೆ ಅಷ್ಟೇ ದೊಡ್ಡಪ್ಪ. ಅವ್ರ ಸಾವಿನ ವಿಷಯ ಮಾತಾಡಿ ಅವ್ರ ಆಯಸ್ಸಿನ ಜಾಸ್ತಿ ಮಾಡ್ತಾ ಇದೀವಿ ಅಷ್ಟೇ. ಸುಮ್ಮನಿರಮ್ಮ, ನಿಮ್ಮನ್ನು ಕುರಿ ಕೊಬ್ದಷ್ಟು ಕಟುಕನ್ಗೆ ಲಾಭ ಜಾಸ್ತಿ. ಪಾಪದ ಕೂಡ ತುಂಬಿದಷ್ಟು ಯಜಮಾನನ ಅಕೌಂಟ್ಗೆ ತುಂಬತ್ತೆ. ಎಲ್ಲಿ ಹೋಗ್ತಾನೆ ಅವನು? ಸಿಕ್ಕೇ ಸಿಗ್ತಾನೆ. ಯಜಮಾನ್ರೆ, ನಮಗೂ ಒಂದೊಂದು ಗನ್ ಕೊಡಿಸಿ. ಎಲ್ಲಿಯಾದ್ರೂ ಸಿಕ್ಕಿದ್ರೆ ಶೂಟ್ ಮಾಡಿ ಬಿಸಾಕ್ತೀವಿ ಅವನ್ನ. ನನ್ನ ಮಕ್ಕಳ ಗನ್ ಕುದುರೆ ಆದ್ರೂ ಹೇಳಕ್ ಬರುತ್ತೇನೋ ನಿಮ್ಗೆ? ಗನ್ ಅಂತೆ ಗನ್ನು, ನೆಟ್ಟಿಗೆ ದೊಣ್ಣೆ ಆಡ್ಸಕ್ ಬರಲ್ಲ ನಿಮ್ಗೆ. ಗನ್ ಬೇರೆ. ಆ ರಾಜೇಂದ್ರ ಯಾವ ಗಳಿಗೆಯಲ್ಲಿ ನಿಮ್ಮನ್ನ ಬಾಡಿ ಗಾರ್ಡ್ ಅಂತ ಮಾಡ್ಕೊಂಡು ಪಾಪ ಎಕ್ಕುಟ್ಟೋದ. ನಿಮ್ಗಿಂತ ಮುದಿ ಉಗ್ರಪ್ಪನೇ ವಾಸಿ. ಇವರು ವೇಸ್ಟ್ ಬಾಡಿಗಳು ದೊಡ್ಡಪ್ಪ. ಇಲ್ಲಿ ಏನ್ರೋ ಮಾಡ್ತಾ ಇದ್ದೀರಾ? ಹುಡ್ಕೋಗಿ ಬೇರೆ ಕಡೆ. ಹೇ ಯಜಮಾನ್ರೆ, ಗೋಂಡ ಹಾಕ್ದೇನೆ ಇಲಿ ಬೋನ್ ಬಂದ್ ಬಿತ್ತಲ್ರೋ. ಎತ್ತರೋ ಇವನ್ನ. ಎಲ್ಲಿದ್ದ ನಮ್ ಶ್ರದ್ಧಾ ಮೇಡಮ್? ಇಲ್ಲಿ ಏನ್ ಮಾಡ್ದೆ ಅವ್ಳಿಗೆ? ವಾಟ್? ಶ್ರದ್ಧಾ, ಏನಿದು ಹೊಸ ಡ್ರಾಮಾ? ಅವತ್ತು ನಿಮ್ಮ ಹತ್ರ ಓದೆ ತಿಂದ ಭುವನ ಬೇರೆ, ಇವತ್ತು ನಿಮ್ಮ ಎದುರುಗಡೆ ನಿಂತಿರೋ ಭುವನ ಬೇರೆ. ಗಜೇಂದ್ರ, ನಾನು ಮೈ ಬಿಟ್ಟು ನೋಡು.
ಶ್ರದ್ಧಾ ಶ್ರದ್ಧಾ ಎಲ್ಲಿ? ಏಯ್ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲಿ ಶ್ರದ್ಧಾ? ವನ ಭೋಜನಕ್ಕೆ ಬಂದವರೆಲ್ಲ ಎಲ್ಲೋದ್ರು? ಅವ್ರ ಎದುರುಗೊಂಡಲ್ಲಿ ನಿನ್ನನ್ನ ಸಿಗ್ದು ಹಾಕ್ಬಿಡ್ತೀನಿ. ಬೇಡ ಗಜೇಂದ್ರ, ಆಟ ಬೇಡ, ಇದೆಲ್ಲ ಸರಿ ಇರೋದಿಲ್ಲ. ಏಯ್ 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 ಭುವನ್, ಏಯ್ ಬೇಡ, ಹುಡುಗಿ ತರ ಇತ್ತು ಬಿಡು. ಏಯ್ ಏಯ್ ಯಜಮಾನ್ರೆ, ಇದು ನರಭಕ್ಷಕ ಹುಲಿ ರಾಮನ್ ತುಂಬಿದಿದೆ. ಹುಡುಗ ಏಯ್ 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 ನಿಂತ್ಕೊಳ್ಳು. ಶ್ರದ್ಧಾ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಯಾರು ಜೀವ ಸಹಿತ ಉಳಿಸಲ್ಲ. ಶ್ರದ್ಧಾ ಪಚ್ಚಿ ಪಚ್ಚಿ ಊಟಕ್ಕೆ ಬಾ. ಎಲ್ಲ ಕಾಯ್ತಾ ಇದ್ರು. ಊಟ ಆರಿ ಹೊತ್ತು ಬಾ ಪಚ್ಚಿ. ನಂಗೆ ಹಸಿವಿಲ್ಲ. ಎಂತ ಮರೆಯ, ಊಟದ ಮೇಲೆ ಎಂತ ಸಿಟ್ಟು ತೋರಿಸ್ತೆ? ಶ್ರದ್ಧಾಕ್ಕನೆ ಬಂದು ಊಟ ಮಾಡಿಸ್ಕ ನಿಂಗೆ. ಏ ಸವಿತಾ, ಮೇಡಮ್ ಅಲ್ಲಿ ಕಳೆದೋಯ್ರು ಅಂತ ನಾ ಇಲ್ಲಿ ಒದ್ದಾಡ್ತಾ ಇದ್ರೆ ನಿಂಗೆ ತಮಾಷೆಯಾ? ಹಂಗಲ್ಲ ಪಚ್ಚಿ, ಅಕ್ಕನ ನೆನ್ಸ್ಕೊಂಡ್ರೆ ನಂಗೆ ಅವಳು ಬತ್ತತ್ತು. ಅಂಥದ್ರಲ್ಲ ನೀನು ಅಕ್ಕನ ಇಷ್ಟಪಟ್ಟವ, ನಿಂಗೆ ಹೆಂಗತ್ತಿಲ್ಲ ಅಲ್ದ? ಒಂಚೂರಾರು ಅರ್ಥ ಮಾಡ್ಕೊಂಡಿಲ್ಲ, ಖುಷಿ ಆಯ್ತು. ಒಲ್ಲದ ಗಂಡ ಆದ್ರೂ ಅಷ್ಟಾದ್ರೂ ಅರ್ಥ ಮಾಡ್ಕೊಂಡ್ ಅಲ್ದ? ಮತ್ತೀಗ ನನ್ನ ಕೈ ಬಯಸ್ಕೊಬೇಡ ನೀನು. ಹಾಂ, ನಾನು ನಿನ್ನ ಗಂಡನೇ ಅಲ್ಲ, ಸಂಪಿಗೆಹಳ್ಳಿ ಗ್ರಾಮಸ್ಥರಿಗಷ್ಟೇ ನಾನು ನೀನು ಗಂಡ ಹೆಂಡ್ತಿ. ನನ್ನ ಹೆಂಡ್ತಿ ಯಾವತ್ತಿದ್ರು ಶ್ರದ್ಧಾ ಮೇಡಮೇ. ಅವ್ರು ಎಲ್ಲಿದ್ರು, ಹೇಗಿದ್ರು, ಏನು ಕಷ್ಟಪಡ್ತಾ ಇದ್ರು ಪಾಪ. ಆಯ್ತೀಗ ಊಟಕ್ಕೆ ಬಾ ನೀನ. ಬಪ್ತಿಲ್ಲ ಅಂದ್ರೆ ಬಪ್ತಿಲ್ಲ ಅಷ್ಟೇ. ಸರಿ, ನಿನ್ ಪಾಲಿದು ನಾನೇ ತಿಂತಿ. ನೀ ಹಿಂಗ್ ಬೇಜಾರ್ ಮಾಡ್ಕೊಂಡು ಹೊಟ್ಟಿ ಮೋಸ ಮಾಡ್ಕೊಂಡ್ರೆ ನಾಳೆ ಎಳ್ನೀರು ಇಳ್ಸೋಕ್ ನಿಂಗೆ ಆತಿಲ್ಲ ಅಷ್ಟೇ. ಅಕ್ಕ ಬತ್ರ ಸ್ವಲ್ಪ ಸಮಾಧಾನ ಮಾಡ್ಕೋ. ಬಾ ಊಟ. ಸುಮ್ಮನೆ ಮಾಡುತ್ತೆ, ನಾನು ಒಬ್ಬನೇ ಇರಕ್ಕೆ ಬಿಡಲಿ. ಹೋಗಿ ಅಯ್ಯ ನಿನ್ನ. ನಾನು ಸುಮ್ಮನೆ ಕಟ್ಟಕ್ ಶಿಕ್ಷೆ ಕೊಡಿದ್ರೆ ನಾನು ಇವಾಗ ಏನ್ ಸಿಗುತ್ತೆ? ಬಿಟ್ಬಿಡಿ ನನ್ನ. ಯಾರಿದ್ದೀರಿ? ಯಾರಾದ್ರೂ ಮಾತಾಡಿ. ನನ್ನ ಯಾಕೆ ಕಟ್ ಹಾಕಿದ್ದೀರಾ ಅಂತಾದ್ರೂ ಹೇಳಿ. ಯಾರಿದ್ದೀರಿ? ಹಲೋ, ಮಾತಾಡಿ ಮಾತಾಡಿ. Ha ha ha.